ನೀನು ಕದಲಿದರೂ ಬೀಳೋದಕ್ಕೆ ದೇವರು ಬಿಡುವುದಿಲ್ಲ. ಇವತ್ತು ನಾನಾ ಪ್ರತಿಕೂಲಗಳು ನಿನ್ನನ್ನು ಕದಲಿಸತಕ್ಕಂತ ಎದ್ದೊಳ್ಳಬಹುದು. ನಾನಾ ಪ್ರತಿಕೂಲಗಳು, ವೈದ್ಯರು, ಸ್ನೇಹಿತರು, ಬಂಧು ಮಿತ್ರಗಳು ನಿನ್ನನ್ನು ಕದಲಿಸಬಹುದು. ಆದ್ರೆ ಯಾವ ಪ್ರತಿಕೂಲ, ಯಾವ ರೋಗ, ಯಾವ ಸಾಲದ ಹೊರೆ, ಯಾವ ನಷ್ಟಗಳು, ಯಾವ ಶೂನ್ಯತೆಗಳು, ಯಾವ ನಿಂದೆಗಳು, ಯಾವ ಅಪಮಾನಗಳು, ಯಾವ ದುಃಖಗಳು, ಯಾವ ನಿಂದೆಗಳು, ಯಾವ ಶೂನ್ಯತೆಗಳು ನಿನ್ನ ಜೀವಿತದಲ್ಲಿ ನಿನ್ನನ್ನ ಕೆಳಗಡೆ ಹಾಕೋದಕ್ಕೆ ಆಗೋದಿಲ್ಲ. ಇವತ್ತು ನೀತಿವಂತನೇ, ನೀನು ಕದಲಲ್ಪಟ್ಟರು ಬೀಳೋದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ಅದನ್ನು ನಂಬೋರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹೌದು ಪಾಸ್ಟರ್, ನಾನು ಕದಲಿರಬಹುದು, ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಬೀಳೋದಿಲ್ಲ. ಕಾರಣ ನನ್ನ ಭರವಸೆ ಮನುಷ್ಯನ ಮೇಲಲ್ಲ, ನನ್ನ ಭರವಸೆ ಕರ್ತನ ಮೇಲೆ ಎಂದು ಹೇಳುವವರು ಮಾತ್ರ ಆ ಕರಗಳನ್ನು